Jungle. ಗಂಗಾವತಿಯಲ್ಲಿ ಕರ್ನಾಟಕ ವಕೀಲರ ಪರಿಷತ್ ಸದಸ್ಯ ಕೆಎಸ್ ಮಹದೇವಪ್ರಸಾದ್ ಅವರಿಗೆ ಆತ್ಮೀಯ ಸನ್ಮಾನ ನೆರವೇರಿಸಲಾಯಿತು. ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿ ಆಯ್ಕೆ ಮಾಡಿದ ಗಂಗಾವತಿಯ ವಕೀಲರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಕೆಎಸ್ ಮಹದೇವಪ್ರಸಾದ್ ಅವರು ಮಂಗಳವಾರ ಗಂಗಾವತಿಯ ವೀರು ಗ್ರೂಪ್ ಆಫ್ ಕಚೇರಿಗೆ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಕೆಎಸ್ ಮಹದೇವಪ್ರಸಾದ್ ಅವರು ಚುನಾವಣೆಯಲ್ಲಿ ತಮ್ಮ ಮೇಲೆ ವಿಶ್ವಾಸವಿಟ್ಟು ಬೆಂಬಲಿಸಿ ಆಯ್ಕೆ ಮಾಡಿದ ಎಲ್ಲ ವಕೀಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ವಕೀಲರ ಹಿತಾಸಕ್ತಿ ಕಾಪಾಡುವುದು, ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದು ಹಾಗೂ ವಕೀಲರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವುದಾಗಿ ಅವರು ಭರವಸೆ ನೀಡಿದರು. ಪ್ರಪ್ರಥಮವಾಗಿ ನಾನು ಬರಬೇಕಾದ್ರೆ ದೇವಾನಂದ್ ಅವರಿಗೆ ನಮ್ಮ ಕೊಪ್ಪಳದ ಮಂಜು ಅವರ ಮುಖಾಂತರ ದೇವಾನಂದ್ ಅವರನ್ನ ಕನ್ಸಲ್ಟ್ ಮಾಡಿ, ಆನಂತರದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರನ್ನು ಭೇಟಿ ಮಾಡಿ, ನಂತರದಲ್ಲಿ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಿ, ನಿಮ್ಮೆಲ್ಲರನ್ನು ಕೂಡ ನಾನು ಭೇಟಿ ಮಾಡಿದೆ. ನಿಜವಾಗಿ ತಾವು ಅಭೂತಪೂರ್ವವಾದ ಒಂದು ಸಹಕಾರವನ್ನು ನನಗೆ ನೀಡಿದ್ರಿ. ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ರಿ, ಚುನಾವಣೆ ಸಂದರ್ಭದಲ್ಲೂ ನೋಡ್ಕೊಂಡಿದ್ರಿ, ಚುನಾವಣೆ ಆದ ನಂತರದಲ್ಲಿ ಬಂದಾಗಲೂ ಕೂಡ ಭಾಳ ಪ್ರೀತಿಯಿಂದ ಅಕ್ಕರೆಯಿಂದ ನನ್ನನ್ನು ಅಭಿಮಾನಪೂರ್ವಕವಾಗಿ ಇಲ್ಲಿ ಕರೆಸಿ ಒಂದು ಕಿರು ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ಜೊತೆಗೆ ನಿಮ್ಮೆಲ್ಲರ ಈ ಪ್ರೀತಿಯ ಅಭಿಮಾನಪೂರ್ವಕ ಮಾತುಗಳಿಂದ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ನಾನು ನನ್ನ ಕರ್ತವ್ಯವನ್ನು ಅತಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ನನ್ನ ಕೆಲಸಗಳ ಮುಖಾಂತರ ನಿಮ್ಮನ್ನು ಮತ್ತೆ ನಾನು ಸಂಪರ್ಕವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಯಾವುದೋ ವರ್ಷಕ್ಕೊಂದ್ಸಾರಿ 2 ವರ್ಷಕ್ಕೊಂದ್ಸಾರಿ ಈ ದಿನ ಚುನಾವಣೆಗೆ ಬಂದೋದ ಮತ್ತೆ 3 ವರ್ಷಕ್ಕಾರಿ ಅಥವಾ ಮುಂದಿನ ಬಾರಿ ಚುನಾವಣೆಗೆ ಬರೋ ಅಂಥವನ್ನಲ್ಲ. ಕನಿಷ್ಠ 6 ತಿಂಗಳಿಗೊಮ್ಮೆ ಆದರೂ ನಿಮ್ಮ ಕಷ್ಟ ಸುಖಗಳನ್ನ ವಿಚಾರಿಸಲಿಕ್ಕೆ ಅಥವಾ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಳ್ಳೋದಕ್ಕೆ ವೈಯಕ್ತಿಕ ಜೊತೆಗೆ ವಕೀಲ ವೃತ್ತಿನಲ್ಲಿ ತಮಗಿರ್ತಕ್ಕಂಥ ಕುಂದುಕೊರತೆಗಳು ಹಾಗೂ ವಕೀಲರ ಸಂಘಕ್ಕೆ ಹಾಗೂ ವಕೀಲ ಬಾಂಧವರಿಗೆ ಆಗಬೇಕಾಗಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಆಗಬೇಕು ಆ ಕೆಲಸಗಳನ್ನು ಪರಿಶೀಲನೆ ಮಾಡಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಯಾವ ಕೆಲಸಗಳು ನಿಮ್ಮ ಸಂಘಗಳಿಗೆ ಆಗಬೇಕಾಗಿದೆ, ವಕೀಲರಿಗೆ ಆಗಬೇಕಾಗಿದೆ, ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡು ನಿಮ್ಮೆಲ್ಲರ ಸೇವೆಯನ್ನು ಮಾಡಿ ನಾನು ನನ್ನ ಸೇವೆಗಳ ಮುಖಾಂತರ ನಿಮ್ಮನ್ನು ಮತ್ತಷ್ಟು ಗುರುತಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಈ ಮಾತಿನಲ್ಲಿ ನಾನು ಆಡಲಿಕ್ಕೆ ಇಚ್ಛೆಪಡ್ತಾ, ನಿಮ್ಮ ಗಂಗಾವತಿ ವಕೀಲರ ಸಂಘದಿಂದ ಯಾವುದೇ ಮೆಡಿಕಲ್ ಬಿಲ್ಸ್ ಆಗಿರ್ಬೋದು ಅಥವಾ ರಿಟೈರ್ಮೆಂಟ್ ಅಥವಾ ಡೆತ್ ಬೆನಿಫಿಟ್ಸ್ ಸಂಬಂಧಪಟ್ಟಂತೆ ಯಾವುದಾದ್ರೂ ಬಿಲ್ಗಳು ಈಗಾಗಲೇ ಪೆಂಡಿಂಗ್ ಇದ್ದರೆ ಆ ವಿಚಾರಗಳನ್ನು ನನ್ನ ಗಮನಕ್ಕೆ ತರೋ ಪ್ರಯತ್ನ ಮಾಡಿ, ಪ್ರಾಮಾಣಿಕವಾಗಿ ಪದವಿಯನ್ನು ಪಡೆದು ನೋಂದಣಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾಗಿದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಅಥವಾ ಯಾವುದೇ ಒಬ್ಬ ವಕೀಲ ಕಷ್ಟಪಟ್ಟು ವೃತ್ತಿಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಬೇರೆ ಒಬ್ಬರ ಕುಮ್ಮಕ್ಕಿನಿಂದ ವಕೀಲರ ಮೇಲೆ ಕೆಲವರು ಸುಳ್ಳು ದೂರುಗಳನ್ನು ಕೊಟ್ಟು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಆಗ್ತಾ ಇರುತ್ತೆ. ಆ ಥರ ಏನಾದರೂ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದನ್ನು ಶೀಘ್ರದಲ್ಲಿ ಬಗೆಹರಿಸ್ಕೊಡ್ತೇನೆ ಅಂತ ನಾವು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಈ ಒಂದು ಸಂದರ್ಭದಲ್ಲಿ ದೇವಾನಂದ್ ಅವರು ಅವರ ಕಚೇರಿಗೆ ಕರೆಸಿ ನನ್ನನ್ನು ಅಭಿಮಾನಪೂರ್ವಕವಾಗಿ ಸನ್ಮಾನವನ್ನು ಮಾಡಿರೋದು ನಿಮಗೆ ನಿಜವಾಗೂ ತುಂಬ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ವೀರು ಗ್ರೂಪ್ ಆಫ್ ಕಚೇರಿ ವತಿಯಿಂದ ಕೆಎಸ್ ಮಹದೇವಪ್ರಸಾದ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ವೀರು ಗ್ರೂಪ್ ಆಫ್ ಅಧ್ಯಕ್ಷ ಹಾಗೂ ವಕೀಲ ದೇವಾನಂದ್ ಆರ್, ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಕೆಎಸ್ ಮಹದೇವ ಪ್ರಸಾದ್ ಅವರು ಆಯ್ಕೆಯಾಗಿರುವುದು ಗಂಗಾವತಿಯ ವಕೀಲರಿಗೆ ಹೆಮ್ಮೆಯ ಸಂಗತಿ ಎಂದರು. ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ವಕೀಲರ ಹಕ್ಕು ಮತ್ತು ಹಿತಾಸಕ್ತಿಗಳ ರಕ್ಷಣೆಗೆ ಕೆಎಸ್ ಮಹದೇವ ಪ್ರಸಾದ್ ಅವರು ಮುಂದಾಗಬೇಕು ಎಂದು ಆಶಿಸಿದರು. ರಾಜ್ಯ ವಕೀಲರ ಸಂಘದ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಗಂಗಾವತಿ ಭಾಗಕ್ಕೆ ಬಂದು ನಮ್ಮ ಆತ್ಮೀಯರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಮಹದೇವ್ ಪ್ರಸಾದ್ ಸಾಹೇಬ್ರನ್ನ ನಾವು ಇಲ್ಲಿ ಆಹ್ವಾನವನ್ನು ಮಾಡ್ಕೊಂಡಿಪ್ಪ ಮೊದಲನೇ ಬಾರಿಗೆ. ಅವತ್ತು ಮೊದಲೇ ಬಾರಿಗೆ ಆಹ್ವಾನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಅವರಿಗೆ, 100% ನೀವು ಗೆದ್ದೇ ಗೆಲ್ತೀರಿ ಅಂತೇಳಿ ಇನ್ನೂ ಬಿಫೋರ್ ಎಲೆಕ್ಷನ್ ಹೇಳಿದ್ದು. ಅದೇ ಮಾತನ್ನು ಇವತ್ತು ನಿಜ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇಂತಹ ಒಂದು ವ್ಯಕ್ತಿಗಳು ಈ ತರದ ಎಲೆಕ್ಷನ್ ಅಲ್ಲಿ ಜಯಗಳಿಸಿದಾಗ ರಾಜ್ಯಕ್ಕೆ ಮತ್ತು ರಾಜ್ಯದ ಯುವ ವಕೀಲರಿಗೆ ಒಂದು ಮಾರ್ಗದರ್ಶನ, ಮತ್ತೆ ಇಲ್ಲಿ ನಮ್ಮ ಗಂಗಾವತಿಗೆ ಏನ್ ಬೇಕು, ಇವತ್ತು ನಮ್ಮ ಬಾರ್ ಅಸೋಸಿಯೇಷನ್ಗೆ ಏನ್ ಬೇಕು, ನೆಸೆಸಿಟಿ ಏನಿದೆ ಅದೆಲ್ಲವನ್ನ ಕೊಡುವಂಥದ್ದಾಗ್ಲಿ. ಅವರು ಕೂಡ ಉತ್ತಮವಾದಂಥ ಒಂದು ವ್ಯಕ್ತಿ. ಏನು ಇವತ್ತು ಗಂಗಾವತಿ ಬಾರ್ ಅಸೋಸಿಯೇಷನ್ಗೆ ನೆಸೆಸಿಟಿ ಏನಿದೆ ಅದೆಲ್ಲವನ್ನ ನಮಗೆ ಕರುಣಿಸ್ಲಿಕ್ಕೆ ಕೊಡ್ಲಿ. ಆಮೇಲೆ ಇಲ್ಲಿ ಈಗ ಕೆಲವೊಂದೆಲ್ಲ ಹಿರಿಯರು ಹೇಳಿದಾಗೆ ಕೆಲವು ವಕೀಲರು ಯಾವ್ದು COP ಮಾಡ್ಕೊಂಡಿದ್ದೇನೆ, ಕೆಲವು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಇನ್ನೊಂದು ಮಾಡ್ತಾ ಇದಾರೆ ಅಂತ ಅನ್ನೋದಿದೆ. ಅದೆಲ್ಲವನ್ನು ಕೂಡ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗಲಿ ಅಂತೇಳಿ, ತಮ್ಮಿಂದ ಆಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ಳುತ್ತಾ ಮತ್ತೊಮ್ಮೆ ತಮಗೆ ನಮ್ಮ ಗಂಗಾವತಿಯ ಎಲ್ಲ ಯುವ ವಕೀಲರು ಮತ್ತು ವಕೀಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ಇದ್ದೀನಿ. ತಮಗೆ ಮುಂದಿನ ದಿನಗಳು ಆಯುರಾಶೀರ್ವಾದವನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ಳೋದು. ಏನು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಂಗೆ ಅವತ್ತು ಪೂರ್ತಿ ಲವಲವಿಕೆಯಿಂದ ಬಂದಿದ್ರು, ಇವತ್ತು ಕೂಡ ಅದೇ ಲವಲವಿಕೆಯಿಂದ ನಮಗೆ ಬಂದಿದ್ದಾರೆ. ನಿಜವಾಗ್ಲು ಮಂಜುನಾಥ್ ಹೇಳಿದಾಗೆ, ಯಾಕಂದ್ರೆ ಗೆಲ್ಲೋದಕ್ಕೆ ಮುಂಚೆ ಸುಮಾರು ಎಲೆಕ್ಷನ್ ಆಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಇನ್ನೊಬ್ರು ಇರ್ಬೋದು, ಗೆಲ್ಲೋದಕ್ಕೆ ಮುಂಚೆ ಇದ್ದಂಥ ಉತ್ಸಾಹ ಗೆದ್ದ ಮೇಲೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಮಹದೇವ್ ಪ್ರಸಾದ್ ಅಣ್ಣವರು ನಿಜವಾಗ್ಲೂ ಅದು ಯಾವುದು ಒಂಚೂರ್ನು ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ. ಅವತ್ತೇನಿತ್ತು ಇವತ್ತು ಕೂಡ ಅದೇ ಲೆವೆಲ್ಗೆ ಎಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ನೆಕ್ಸ್ಟ್ ಎಲೆಕ್ಷನ್ 100% ಅದನ್ನು ಕೂಡ ಹೇಳ್ತೀವಿ, ಗ್ಯಾರಂಟಿ ಚೇರ್ಮನ್ ಆಗೇ ಆಗ್ತಾರೆ ಅಂತೇಳಿ. ಹಾಗೆ ಚೇರ್ಮನ್ ಆದ ಮತ್ತೊಂದು ಸತಿ ಗಂಗಾವತಿ ಬಂದು ನಮ್ಮ ಒಂದು ಕೋರಿಕೆಯನ್ನ ಈಡೇರಿಸ್ತಾರೆ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊ. ಈಗಾಗಲೇ ನಮ್ಮ ದೇವಾನಂದ್ ಸರ್ ಎಲ್ಲ ಹೇಳಿದ್ರು, KS ಮಹದೇವ್ ಪ್ರಸಾದ್ ಸರ್ ಅವರು ಎಲೆಕ್ಷನ್ಸ್ ತಮ್ಮ ಒಂದು ವೋಟ್ ಕೇಳಕ್ ಬಂದಿದ್ರು. ಮೋಸ್ಟ್ ಆಫ್ ದಮ್ ಯಾರು ಮಾಡ್ತಾರೆ ಅಂದ್ರೆ ಎಲ್ಲರೂ ಲೈಕ್ ವೋಟ್ ಎಲೆಕ್ಷನ್ಕಿಂತ ಮುಂಚೆ ಬಂದು ಎಲ್ಲರೂ ವೋಟ್ ಕೇಳ್ತಾರೆ. ಗೆದ್ದ ಮೇಲೆ ಬಹಳಷ್ಟು ಮಂದಿ ಮರೆತು ಬಿಡ್ತಾರೆ. ಆದ್ರೂ ಕೂಡ ಅವ್ರು ಯಾವುದೇ ತರ ಮರಿಲಾರ್ದಂಗೆ ಪ್ರತಿಯೊಂದು ಬಾರಿಗೆ ತಾವು ಎಲ್ಲೆಲ್ಲಿ ಹೋಗಿ ವೋಟ್ ಕೇಳಿದ್ರು ಅದೇ ಎಲ್ಲಾ ರಾಜ್ಯದಾಗಿರುವಂತ ಎಲ್ಲಾ ವಕೀಲರ ಸಂಘಕ್ಕೆ ಅವರು ತಮ್ಮ ಒಂದು ಪ್ರಯಾಣ ಬೆಳೆಸಿದ್ದಾರೆ. ಅದೇ ರೀತಿ ಗಂಗಾವತಿ ಇವತ್ತು ಬಂದಿದ್ರು. ನಮ್ಮ ವಕೀಲರ ಸಂಘದಲ್ಲಿ ಅವರಿಗೆ ನಮ್ಮ ಒಂದು ಆತ್ಮೀಯ ಒಂದು ಕಿರು ಸನ್ಮಾನ ಮಾಡಿದ್ವಿ, ಅದನ್ನು ಸ್ವೀಕಾರ ಮಾಡಿದ್ರು. ಅದೇ ರೀತಿ ನಮ್ಮ ಗಂಗಾವತಿ ವಕೀಲರ ಸಂಘದಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಅವರಿಗೆ ಆಲ್ರೆಡಿ ಅವ್ರಿಗೆ ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿ ರಾಜ್ಯದಲ್ಲಿರುವಂಥ ಒಂದು ಕರ್ನಾಟಕ ಸರ್ಕಾರಕ್ಕೆ ಏನು ಒತ್ತಡ ಮಾಡಬೇಕು ಅದನ್ನು ಸಹ ನಾವು ಎಲ್ಲ ಹೇಳಿದ್ವಿ. ಅದಕ್ಕೆಲ್ಲ ಅವರು ಪಾಸಿಟಿವ್ ಆಗಿ ನಮಗೆಲ್ಲ ಹೇಳಿದರೆ ನಮ್ಗೆ ಗೊತ್ತು 100% ದೇವಾನಂದ್ ಸರ್ ಹೇಳಿದಾಗೆ ಮುಂಚೆನೆ ಗೊತ್ತಿತ್ತು ನಾವು ವಿನ್ನಿಂಗ್ ಗ್ಯಾರಂಟಿಗೆ ಅಂತೇಳಿ. ಅದೇ ರೀತಿ ಅವರೆಲ್ಲ ಗೆದ್ಕೊಂಡು ಬಂದಿದ್ದಾರೆ. ಕೃತಜ್ಞತೆಯನ್ನು ಸಹ ಸಲ್ಲಿಸಿದ್ದಾರೆ. ನಮ್ಮ ವಕೀಲರ ಸಂಘದ ಪರವಾಗಿ ಅವರಿಗೆ ನಮ್ದೊಂದು ಆಸೆ ಏನಪ್ಪಾ ಅಂದ್ರೆ ಅವ್ರು ಚೇರ್ಮನ್ರಾಗಿ ಅವರು ಜಲ್ದಿ ಆದಷ್ಟು ಬೇಗನೆ ಎಬಿಲಿಟಿ ಇದೆ, ಎಲ್ಲ ಒಂದು ಕಾಂಟ್ರಾಕ್ಟ್ಸ್ ಎಬಿಲಿಟಿ ಎಲ್ಲ ಇದೆ. ಸೊ ಅದೇನು ದೊಡ್ಡದೇನಲ್ಲ ಅವ್ರ ಕೈಗೆ ಚೇರ್ಮನ್ ಆಗಲಿ ಮತ್ತೆ ತಿರ್ಗಾ ಮತ್ತೆ ಅವ್ರು ಗಂಗಾವತಿ ಬರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಗಂಗಾವತಿ ಬಾರ್ ಅಸೋಸಿಯೇಷನ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ಫುಲ್ ಫಾರ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು. ನಿನ್ನೆ ಸರ್ ಫೋನ್ ಮಾಡಿದ್ವಿ, ನಾವೇ ಬರ್ತೀವಿ ಅಲ್ಲಿಗೆ ಅಂತ. ನಾವು ಬರ್ತೀವಿ ಸರ್ ಅಂತಂದ್ವಿ. ಇಲ್ಲ ನಾವೇ ಬರ್ತೀವಿ ನಿಮ್ಮಲ್ಲಿಗೆ ಅಂತಂದ್ರೆ ಅದು ತುಂಬಾ ಸಂತೋಷ ಇದೆ. ಯಾಕಂದ್ರೆ ವಕೀಲರ ಇಲ್ಲೇ ನಮ್ಮಲ್ಲೇ ಗೆದ್ದೋದ್ರು, 2-3 ಗೆದ್ದೋದ್ರು. ಒಳ್ಳೆ ಮಕ್ಕಳು ನೋಡಲಿಲ್ಲ. ನಮ್ಗೆ ಏನೇ ಕಂಪ್ಲೇಂಟ್ ಇದ್ರೆ ಬೆಂಗಳೂರಿಗೆ ಹೋದ್ರೆ ರೆಸ್ಪಾನ್ಸ್ ಮಾಡ್ತಿದ್ದಲ್ಲ. ಅಂತ ವಿಷಯ ಇವರು ಮೈಸೂರಿಂದ ಹಿಡಿದು ಇಲ್ಲಿವರೆಗೆ ಬಂದು ನಮ್ಮ ಎಲ್ಲ ವಕೀಲರಿಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕಾಗಿತ್ತು. ನಮ್ಗೆ ಬಂದ ಕಷ್ಟಗಳಿಗೆ ಸ್ಪಂದನೆ ಮಾಡಿದ್ರೆ ಸಾಕು. ಬೆಂಗಳೂರಲ್ಲಿ ಹೋದ್ನಾಗ ನಮಗೆ ಸರಿಯಾಗಿ ಸ್ಪಂದಿಸಿದ್ರೆ ಸಾಕಾಗಿದೆ. ಆ ಸನ್ನಿವೇಶದಲ್ಲಿ ನಾವು ಇವತ್ತು ಬಂದು ನಮ್ಮಲ್ಲಿ ಎಲ್ಲ ಭರವಸೆ ನೀಡಿದ್ರು. ನಾವು ಇನ್ಮೇಲೆ ನಮ್ಮ ವಕೀಲರು ಏನೇನೋ ಸಮಸ್ಯೆಗಳಿರಲಿ ತಮ್ಮ ಗಮನಕ್ಕೆ ತರ್ತೀವಿ, ತಾವೆಲ್ಲರೂ ಬಗೆಹರಿಸ್ಬೇಕಂತಂದು ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ನಮ್ಮ ಬಾರ್ ಅಸೋಸಿಯೇಷನ್ಗೆ ಮೊಟ್ಟ ಮೊದಲನೇ ಬಂದು ಹಾಗೂ ನಮ್ಮ ಆಫೀಸಿಗೆ ಬಂದು ಸನ್ಮಾನ ಸ್ವೀಕರಿಸಿ ತುಂಬ ಧನ್ಯವಾದಗಳನ್ನು ಮಾನ್ಯರಾದ ಮಹದೇವ್ ಪ್ರಸಾದ್ ಅವರಿಗೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ವಕೀಲರು ಬಂದಿರುವ ಈ ಸನ್ಮಾನಕ್ಕಾಗಿ ಬಂದಿಗೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗಂಗಾವತಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ HM ಮಂಜುನಾಥ್, ಶರಣಪ್ಪ ಕಂದಕೂರು, ಪ್ರಕಾಶ್, ಮಲ್ಲಿಕಾರ್ಜುನ ಜಾಜಿ, ಶರಣಪ್ಪ ಸಜ್ಜಿವಾಲ್, ಶಿವಪ್ಪ ಯಲಬುರ್ಗ, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಶರಣಗೌಡಮ್ಮ ಪಾಟೀಲ್ ಸೇರಿದಂತೆ ಹಲವಾರು ವಕೀಲರು ಉಪಸ್ಥಿತರಿದ್ದರು.
ಒಟ್ಟಾರೆ ಕರ್ನಾಟಕ ವಕೀಲರ ಪರಿಷತ್ಗೆ ಆಯ್ಕೆಯಾದ ಕೆಎಸ್ ಮಹದೇವ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ವಕೀಲರ ಪರವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಸಹೋದ್ಯೋಗಿಗಳು ಶುಭ ಹಾರೈಸಿದರು.